ನಾವೆಲ್ಲರೂ ಬಾಹುಬಲಿ ಸಿನಿಮಾದಲ್ಲಿ ಮಾಹಿಷ್ಮತಿ ಎನ್ನುವಂತ ಹೆಸರನ್ನು ಕೇಳಿದ್ದೀವಿ. ಅದು ಮಹೇಂದ್ರ ಬಾಹುಬಲಿಯ ರಾಜಧಾನಿಯಾಗಿರುತ್ತೆ. ಈ ಮಾಹಿಷ್ಮತಿ ಅನ್ನೋದು ನಿಜವಾಗ್ಲೂ ಒಂದು ನಗರವಾಗಿತ್ತು. ಇದು ಒಬ್ಬ ಕ್ಷತ್ರಿಯ ರಾಜನ ರಾಜಧಾನಿ ಆಗಿತ್ತು ಅನ್ನುವಂತ ಕಥೆ ನಿಮಗೆ ಗೊತ್ತಾ? ಹೌದು. ಭಾಗವತದ ಪ್ರಕಾರ ಸಹಸ್ರಾರ್ಜುನ ಅನ್ನುವಂತಹ ಒಬ್ಬ ಕ್ಷತ್ರಿಯ ವೀರ ಇರ್ತಾನೆ. ಈ ಕ್ಷತ್ರಿಯ ರಾಜನ ರಾಜಧಾನಿಯೇ ಮಾಹಿಷ್ಮತಿ ನಗರ. ಈ ಸಹಸ್ರಾರ್ಜುನ ಯಾರು ಅಂತ ಅಂದ್ರೆ ಈತ ದತ್ತಾತ್ರೇಯರ ಶಿಷ್ಯನಾಗಿ ದತ್ತಾತ್ರೇಯರಿಗೆ ಸೇವೆ ಮಾಡಿ ಅವರನ್ನ ಒಲಿಸ್ಕೊಂಡು ಅವರಿಂದ ಸಾಕಷ್ಟು ವಿದ್ಯೆಗಳನ್ನು ಕಲ್ತ್ಕೊಳ್ತಾನೆ, ಸಾಕಷ್ಟು ಅವರ ಆಶೀರ್ವಾದಕ್ಕೆ ಪಾತ್ರನಾಗ್ತಾನೆ. ಈ ಸಹಸ್ರಾರ್ಜುನನಿಗೆ 1000 ಬಾಹುಗಳಿರುತ್ತೆ, 1000 ಕೈಗಳಿರುತ್ತೆ. ಆದ್ರೆ ಈತ ಮಾಡ್ಕೊಂಡಂತಹ ಕೆಲವೊಂದು ತಪ್ಪುಗಳಿಂದಾಗಿ ಮುಂದೆ ಈತನ ರಾಜಧಾನಿಯಾದಂತಹ ಮಾಹಿಷ್ಮತಿ ನಗರಕ್ಕೆ ಮಹಾವಿಷ್ಣು ಭಗವಾನ್ ಪರಶುರಾಮನ ಅವತಾರದಲ್ಲಿ ಬಂದು ಈತನ ರಾಜಧಾನಿಯಲ್ಲಿ ಈತನ 1000 ಕೈಗಳನ್ನು ಕತ್ತರಿಸಿ ಕೊನೆಗೆ ಈತನ ತಲೆಯನ್ನು ಕತ್ತರಿಸಿ ಇವನ ಸಂಹಾರ ಮಾಡ್ತಾರೆ. ಆ ಕಥೆಯೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತ ಮೊದಲು ನೀವೇನಾದ್ರೂ ಈ ಮಾಹಿಷ್ಮತಿಯ ಕಥೆಯನ್ನ ಮೊದಲನೇ ಬಾರಿ ಕೇಳ್ತಾ ಇದ್ರೆ ಜೈ ಮಾಹಿಷ್ಮತಿ ಅಂತ ಕಮೆಂಟ್ ಮಾಡಿ.